ಒಂದು ವಜ್ರಾಕೃತಿಯ ಕರ್ಣಗಳು ಕ್ರಮವಾಗಿ 10 ಸೆಂಟಿಮೀಟರ್ ಮತ್ತು 30 ಸೆಂಟಿಮೀಟರ್ ಆಗಿವೆ. ಹಾಗಾದ್ರೆ ಆ ವಜ್ರಾಕೃತಿಯ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಏರಿಯಾ ಈಜು ಕೊಟ್ಟು ಏನಾಗುತ್ತೆ 1/2 ಡಯಾಗೋನಲ್ 1 ಇಂಟು ಡಯಾಗೋನಲ್ 2 ಆಗುತ್ತೆ. 1/2 ಡಯಾಗೋನಲ್ 1 ಎಷ್ಟೈತಿ 10 ಐತಿ, ಇನ್ನೊಂದು 30 ಐತಿ. 2 only 2 ಇಲ್ಲಿ ಆಗುತ್ತೆ. ಅಂದ್ರೆ ಎಷ್ಟಾಗುತ್ತೆ 150 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. 17,600 ರೂಪಾಯಿಗಳನ್ನ ರಾಜ್, ರಾಮ್ ಮತ್ತು ಮೋಹನ್ ನಡುವೆ ಕ್ರಮವಾಗಿ 6:7:9 ಅನುಪಾತದಲ್ಲಿ ಹಂಚಲಾಗೈತಿ. ಹಾಗಾದ್ರೆ ಮೋಹನ್ ಅವರ ಪಾಲಿನ ಮೊತ್ತ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ, ರಾಜ್, ರಾಮ್, ಮೋಹನ್ ಅವ್ರದ್ದು ರೇಷಿಯೋ ಎಷ್ಟೈತಿ 6:7:9 ಐತಿ. ಇದ್ರ ಟೋಟಲ್ ಸಮ್ ಎಷ್ಟಾಗೈತಿ 22. ಈ 22 ವ್ಯಾಲ್ಯೂ ಕೊಟ್ಟಾನ ಇಲ್ಲಿ ಎಷ್ಟು 17,600 ಅಂದ್ರೆ ಇಂಟು ಎಷ್ಟಾಗೈತಿ ಇಲ್ಲಿ 800 ಆಗೈತಿ. ನಮ್ಗೆ ಯಾರು ಕೇಳ್ಯಾರ ಮೋಹನ್ ಅಂದ್ರೆ ರೇಷಿಯೋ ಎಷ್ಟೈತಿ 9 ಐತಿ. 9 ಇಂಟು 800 ಮಾಡಿದ್ರೆ ಎಷ್ಟಾಗುತ್ತೆ 7,200 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ನಿರ್ದಿಷ್ಟ ಮೊತ್ತದ ಹಣವು ಸರಳ ಬಡ್ಡಿಯಲ್ಲಿ 2.5 ವರ್ಷಗಳಲ್ಲಿ 1,60 ರೂಪಾಯಿ ಮತ್ತು 1 ವರ್ಷದಲ್ಲಿ 1,000 ರೂಪಾಯಿ ಆಗುತ್ತೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ಪ್ರಿನ್ಸಿಪಲ್ ಪ್ಲಸ್ 2.5 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಸೇರಿಸಿ ಅಮೌಂಟ್ ಏನಾಗುತ್ತೆ ಇಲ್ಲಿ ಟೋಟಲ್ 1,060 ರೂಪಾಯಿ ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಸೇರಿಸಿ ಏನಾಗುತ್ತೆ ಅಮೌಂಟ್ ಆಗುತ್ತೆ. ಇಲ್ಲಿ ಅಮೌಂಟ್ ಕೊಟ್ರೆ ನಮಗೆ ಇನ್ನೊಂದು ಕೊಟ್ರೆ ಪ್ರಿನ್ಸಿಪಲ್ ಪ್ಲಸ್ 1 ವರ್ಷ ಸಿಂಪಲ್ ಇಂಟ್ರೆಸ್ಟ್ ಈಜು ಕೊಟ್ಟು ಎಷ್ಟು ಕೊಟ್ರೆ 1,000 ರೂಪಾಯಿ ಕೊಟ್ರೆ. ನೋಡ್ರಿ, ಇಲ್ಲಿ ಸೈನ್ ಚೇಂಜ್ ಮಾಡೋಣ, ಇಲ್ಲಿ ಮೈನಸ್ ಆಗುತ್ತೆ. ಪ್ರಿನ್ಸಿಪಲ್ ಕ್ಯಾನ್ಸಲ್ ಆಗಿ ಇಲ್ಲಿ 1 ವರ್ಷದ ಸಿಂಪಲ್ ಇಂಟ್ರೆಸ್ಟ್ನಾಗ ಹೋದ್ರೆ ಎಷ್ಟು ಉಳಿತೈತಿ 1.5 ವರ್ಷದ ಸಿಂಪಲ್ ಇಂಟ್ರೆಸ್ಟ್ ಈಜು ಕೊಟ್ಟು ಎಷ್ಟಾಗುತ್ತೆ 60 ರೂಪಾಯಿ ಆಗುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಲ್ಲಿ 40 ರೂಪಾಯಿ ಆಗುತ್ತೆ. ನೋಡ್ರಿ, ಇದು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು 1 ವರ್ಷದ ಆತು. ಈ ಸಿಂಪಲ್ ಇಂಟ್ರೆಸ್ಟ್ ಈ ಈಕ್ವೇಶನ್ದಾಗ ಹಾಕೀನಿ. ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ 40 ಈಜು ಕೊಟ್ಟು ಏನಾಗುತ್ತೆ 1,000 ರೂಪಾಯಿ ಆಗುತ್ತೆ. ಪ್ರಿನ್ಸಿಪಲ್ ಎಷ್ಟಾಗುತ್ತೆ 960 ರೂಪಾಯಿ ಆಗುತ್ತೆ. ನಾವು ರೇಟ್ ಕಂಡಿದ್ದೀವಿ. ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಬಂದೈತಿ 40 ರೂಪಾಯಿ ಬಂದೈತಿ. ಈಜು ಕೊಟ್ಟು 960 ಇಂಟು 6. ಇಲ್ಲಿ ಟೈಮ್ ಏನಾಗುತ್ತೆ 1 ವರ್ಷ ಬಂದೈತಿ. ಡಿವೈಡ್ ಬೈ 100 ಆಗುತ್ತೆ. 0 ಕ್ಯಾನ್ಸಲ್. 6 ಈಜು ಕೊಟ್ಟು 400 ಡಿವೈಡೆಡ್ ಬೈ 96 ಆಗುತ್ತೆ. ಅಂದ್ರೆ ಇದು ಎಷ್ಟಾಗುತ್ತೆ 4.166 ಆಗುತ್ತೆ. 4.17% ರೇಟ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 120 ಲೀಟರ್ ಮಿಶ್ರಣದಲ್ಲಿ ನೀರು ಮತ್ತು ಹಾಲಿನ ಅನುಪಾತವು ಕ್ರಮವಾಗಿ 5:7 ಆಗೈತಿ. ನೀರು ಮತ್ತು ಹಾಲಿನ ಅನುಪಾತವನ್ನು 1:1 ಮಾಡಲು ಎಷ್ಟು ನೀರನ್ನು ಸೇರಿಸ್ಬೇಕಂತ ಕೇಳಿರಲಿ. ನೋಡ್ರಿ, ವಾಟರ್ ರೇಷಿಯೋ ಮಿಲ್ಕ್ ಎಷ್ಟೈತಿ ರೀ 5:7 ಆಗುತ್ತೆ. ಆಮೇಲೆ ಇದು ಎಷ್ಟು ರೇಷಿಯೋ ಆಗ್ಬೇಕು 1:1 ಆಗ್ಬೇಕು. ಏನು ವಾಟರ್ ಸೇರಿಸ್ಬೇಕಂದ್ರೆ ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿ 2 ಸಮ 5 + 7 ಎಷ್ಟಾಗುತ್ತೆ 12 ಆಗುತ್ತೆ. 12 ವ್ಯಾಲ್ಯೂ ಎಷ್ಟೈತಿ 120 ಲೀಟರ್ ಐತಿ. 1 ವ್ಯಾಲ್ಯೂ ಎಷ್ಟಾಗುತ್ತೆ 10 ಲೀಟರ್ ಆಗುತ್ತೆ. ನೋಡ್ರಿ, ಇಲ್ಲಿ ನಾವು ಏನು ಸೇರಿಸ್ತೀವಿ ನೀರನ್ನ ಸೇರಿಸ್ತೀವಿ. ಹಂಗಾದ್ರೆ ಮಿಲ್ಕ್ ರೇಷಿಯೋ ಏನಾಗಿರ್ಬೇಕು ಸೇಮ್ ಇರ್ಬೇಕು. ಅಂದ್ರೆ ಇದಕ್ಕೆ ಇಂಟು 7 ಮಾಡ್ತೀನಿ. ಏನಾಗುತ್ತೆ ಇದು ವಾಟರ್ ರೇಷಿಯೋ ಮಿಲ್ಕ್ ಮೊದ್ಲಕ್ಕೆ 5:7 ಇತ್ತು. ಇಲ್ಲಿ ಇಂಟು ಮಾಡಿದ್ರೆ 7:7 ಬಂತು. ಇಲ್ಲಿ ನೋಡ್ರಿ, ಎಷ್ಟು ಜಾಸ್ತಿ ಐತಿ 2 ಜಾಸ್ತಿ ಐತಿ. ಈ 2 ವ್ಯಾಲ್ಯೂ ಎಷ್ಟಾಗುತ್ತೆ ಇಂಟು 10 ಮಾಡಿದ್ರೆ 1 ವ್ಯಾಲ್ಯೂ 10 ಬಂದೈತಿ. ಅಂದ್ರೆ 20 ಲೀಟರ್ ನೀರನ್ನು ಸೇರಿಸ್ಬೇಕು. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ, ಇಲ್ಲಿ ನೀರು ಎಷ್ಟಾಗುತ್ತೆ ಇಲ್ಲಿ 50 + x ಡಿವೈಡೆಡ್ ಬೈ ಹಾಲು 70 ಐತಿ. ಈಜು ಕೊಟ್ಟು 1/1 ರೇಷಿಯೋ ಆಗ್ಬೇಕು. 50 + x ಈಜು ಕೊಟ್ಟು ಏನಾಗುತ್ತೆ 70 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಏನು ಬರ್ತೈತಿ 20 ಲೀಟರ್ ಬರ್ತೈತಿ. ಇದು ಇನ್ನೊಂದು ಮೆಥಡ್ ಆಗಿರ್ತೈತಿ. ಒಬ್ಬ ವ್ಯಾಪಾರಿ ತನ್ನ ಸರಕುಗಳ ಬೆಲೆಯನ್ನು ಅಸಲು ಬೆಲೆಗಿಂತ 40% ಹೆಚ್ಚಿಗೆ ನಿಗದಿಪಡಿಸ್ತಾನೆ. ಅವನು ಅದರ ಮೇಲೆ 30% ರಿಯಾಯಿತಿ ನೀಡಿದ್ರೆ ನಷ್ಟ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಕಾಸ್ಟ್ ಪ್ರೈಸ್ ನಾನು 100 ರೂಪಾಯಿ ಅಂತ ತೊಗೊಂತೀನಿ. ಮಾರ್ಕ್ ಪ್ರೈಸ್ ಎಷ್ಟಾಗತ್ತಿಲ್ಲ 40%. ಇದಕ್ಕೆ ಜಾಸ್ತಿ ಅಂದ್ರೆ 140 ರೂಪಾಯಿ ಆಗುತ್ತೆ. ಈ 140ಕ್ಕೆ 30% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಡಿಸ್ಕೌಂಟ್ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ 42 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 140 42 ಹೋದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 98 ರೂಪಾಯಿ ಆಗುತ್ತೆ. ಲಾಸ್ ಎಷ್ಟಾಗುತ್ತೆ ಇಲ್ಲಿ 2 ರೂಪಾಯಿ ಆಗುತ್ತೆ. ಅಂದ್ರೆ ಪರ್ಸೆಂಟೇಜ್ ಲಾಸ್ ಎಷ್ಟಾಗುತ್ತೆ 2% ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಗದಿಪಡಿಸಿದ ಬೆಲೆ 1/4 ಭಾಗ ಮಾರಾಟ ಬೆಲೆ 2/3 ಭಾಗಕ್ಕೆ ಸಮ ಆಗಿದ್ರೆ ರಿಯಾಯಿತಿಯ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಅಂದ್ರೆ 1/4 ಮಾರ್ಕ್ ಪ್ರೈಸ್ ಈಜು ಕೊಟ್ಟು ಏನಾಗುತ್ತೆ 2/3 ಸೆಲ್ಲಿಂಗ್ ಪ್ರೈಸ್ ಆಗೈತಿ. ಮಾರ್ಕ್ ಪ್ರೈಸ್ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ 8 ಡಿವೈಡ್ ಬೈ 3 ಆಗುತ್ತೆ. ಇಲ್ಲೇ ಎಷ್ಟು ಡಿಸ್ಕೌಂಟ್ ಆಗುತ್ತೆ 5 ಡಿಸ್ಕೌಂಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಏನಾಗುತ್ತೆ 5 ಡಿವೈಡ್ ಬೈ 8 ಇಂಟು 100 ಆಗುತ್ತೆ. ಇಲ್ಲೇ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 62.5% ಡಿಸ್ಕೌಂಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 24, 28, 27, 23 ಡಿ ಮತ್ತು ಈ ಸಂಖ್ಯೆಗಳ ಸರಾಸರಿ 29 ಆಗಿದ್ರೆ ಡಿ ಮತ್ತು ಈ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, 29 ಇಂಟು ಎಷ್ಟು ಸಂಖ್ಯೆ ಟೋಟಲ್ 6 ಸಂಖ್ಯೆ ಅದಾವೆ. ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 174 ಆಗುತ್ತೆ. ಈ 4 ಸಂಖ್ಯೆಗಳು ಟೋಟಲ್ ಸಮ್ ಎಷ್ಟಾಗುತ್ತೆ 24, 28, 27, 23 ಟೋಟಲ್ ಸಮ್ಮು 102 ಆಗುತ್ತೆ. ಈ 174ರಾಗ 102 ಹೋದ್ರೆ ಎಷ್ಟು ಉಳಿತೈತಿ ಇನ್ನು 72 ಉಳಿತೈತಿ. ಈ ಸಮ್ ಎದರದಾಗ ಇರ್ತೈತಿ ಡಿ ಮತ್ತು ಈ ಸಮ್ ಆಗಿರ್ತೈತಿ. ನಮಗೆ ಇದರ ಎವರೇಜ್ ಕೇಳ್ಯಾರ. ಸರಾಸರಿ ಎಷ್ಟಾಗುತ್ತೆ 72/2 ಮಾಡಿದ್ರೆ ಎವರೇಜ್ 36 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಗೌರವ್ ಶಂಭುಗಿಂತ 4 ಪಟ್ಟು ಹೆಚ್ಚು ದಕ್ಷನಾಗಿದ್ದಾನೆ ಅಂತ ಕೊಟ್ರೆ ಅಂದ್ರೆ ಗೌರವ್ ಶಂಭುಂದು ಇದು ಎಫಿಷಿಯನ್ಸಿ ಆಗುತ್ತೆ ನೋಡ್ರಿ. ಗೌರವ್ 4 ಪಟ್ಟಿದ್ರೆ ಶಂಭು 1 ಪಟ್ಟಿರ್ತಾನೆ. ಆಮೇಲೆ ಒಂದು ಕೆಲಸವನ್ನು ಪೂರ್ಣಗೊಳಿಸಲು ಗೌರವ್ ಶಂಭುಗಿಂತ 67.5 ಕಡಿಮೆ ಸಮಯ ತೆಗೆದುಕೊಳ್ತಾನೆ. ಇವರಿಬ್ರು ಒಟ್ಟಾಗಿ ಕೆಲಸ ಮಾಡಿದ್ರೆ ಎಷ್ಟು ದಿನಗಳು ಬೇಕಾಗತ್ತ ಅಂತ ಕೇಳಿರಲಿ ನೋಡ್ರಿ. ಟೈಮ್ ರೇಷಿಯೋ ಏನಾಗಿರ್ತೈತಿ, ಎಫಿಷಿಯನ್ಸಿ ರೇಷಿಯೋ ರಿವರ್ಸ್ ಇರ್ತೈತಿ ಅಂದ್ರೆ 1:4 ಆಗುತ್ತೆ. ಇಲ್ಲಿ ನೋಡ್ರಿ ಗೌರವ್ ಎಷ್ಟು ಡಿಫ್ರೆನ್ಸ್ ಮತ್ತು ಇಲ್ಲಿ ಮೂರದ್ದು ವ್ಯಾಲ್ಯೂ ಕೊಟ್ಟಾನೆ. ಎಷ್ಟು ದಿವಸ ಕಮ್ಮಿ ತೊಗೊಂತಾನ ಅಂತಂದ್ರೆ 67.5 ದಿವಸ ಅಂತಂದ್ರೆ ಇಲ್ಲಿ 1 ವ್ಯಾಲ್ಯೂ ಎಷ್ಟಾಗುತ್ತೆ ನಮ್ಗೆ 22.5 ಆಗುತ್ತೆ. ಟೋಟಲ್ ವರ್ಕ್ ಏನಾಗುತ್ತೆ ಇಲ್ಲಿ, ಟೋಟಲ್ ವರ್ಕ್ ಎಫಿಷಿಯನ್ಸಿ ಇಂಟು ಟೈಮ್ ಆಗಿರ್ತೈತಿ. ಗೌರವಂದು ಎಷ್ಟೈತಿ 4 ಎಫಿಷಿಯನ್ಸಿ ಐತಿ, ಒಂದು ವರ್ಕ್ ಎಷ್ಟಾಗುತ್ತೆ, ಎಷ್ಟು ದಿನ ತೊಗೊಂತಾನೆ 22.5 ದಿನ ತೊಗೊಂತಾನೆ. ಟೋಟಲ್ ವರ್ಕ್ ಬಂತು. ಇಬ್ರು ಸೇರಿ ಕೆಲಸ ಮಾಡಿದ್ರೆ ಎಷ್ಟು ಟೈಮ್ ತೊಗೊಂತಾರ ಅಂತ ಕೇಳಿದ್ರೆ ಇಬ್ರು ಸೇರಿ ಮಾಡಿದ್ರೆ ವರ್ಕ್ ಎಷ್ಟೈತಿ 4 × 22.5 ಅವ್ರ ಎಫಿಷಿಯನ್ಸಿ ಎಷ್ಟೈತಿ 4 + 1 ಆಗುತ್ತೆ. ಅಂದ್ರೆ 4 × 22.5 5 ಮಾಡಿದ್ರೆ ಎಷ್ಟಾಗುತ್ತೆ, 18 ದಿನ ಬರ್ತೈತಿ. ಅಂದ್ರೆ ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಮಾರಾಟ ಬೆಲೆ ಮತ್ತು ಅಸಲು ಬೆಲೆ ಅನುಪಾತ 7:11 ಆಗೈತಿ. ಹಾಗಾದರೆ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ ನೋಡಿ. ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಕಾಸ್ಟ್ ಪ್ರೈಸ್ ಎಷ್ಟೈತಿ 7:11 ಐತಿ. ಎಷ್ಟು ಲಾಸ್ ಐತಿ ಇಲ್ಲಿ 4 ಲಾಸ್ ಆಯ್ತು. ಪರ್ಸೆಂಟೇಜ್ ಆಫ್ ಲಾಸ್ ಏನಾಗುತ್ತೆ 4/11 × 100 ಆಗುತ್ತೆ. ಇದು 100/11 ವ್ಯಾಲ್ಯೂ ಏನಿರ್ತೈತಿ ಅಂದ್ರೆ 9.09 ಇರ್ತೈತಿ. 9.09 × 4 ಮಾಡಿದ್ರೆ ಎಷ್ಟಾಗುತ್ತೆ 36.36% ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪರೀಕ್ಷೆಯಲ್ಲಿ ನವೀನ್ 21% ಅಂಕಗಳನ್ನು ಪಡೆದು 25 ಅಂಕಗಳ ಅನುತ್ತೀರ್ಣ ಆಗತ್ತಾನ. ಒಂದು ವೇಳೆ ಅವನು 46% ಅಂಕಗಳನ್ನು ಪಡೆದರೆ 5 ಅಂಕಗಳಿಂದ ಅನುತ್ತೀರ್ಣ ಆಗತ್ತಾನ. ಹಾಗಾದರೆ ಆ ಪರೀಕ್ಷೆ ಗರಿಷ್ಠ ಅಂಕಗಳು ಎಷ್ಟಂತ ಕೇಳಿರಲಿ ನೋಡಿ. ಈ ಪರ್ಸೆಂಟೇಜ್ ವ್ಯಾಲ್ಯೂ ಇದೇನು ತೊಗೊಂಡು ಡಿಫ್ರೆನ್ಸ್ ತೊಗೊಂಡು ಎಷ್ಟೈತಿದೆ 46% ಮೈನಸ್ 21% ಅಂದ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ, ಈ 25% ಆಗುತ್ತೆ. ಮೊದಲಕ್ಕೆ 25 ಮಾರ್ಕ್ಸಿಂದ ಫೇಲ್ ಆಗ್ಯಾನ, ಆಮೇಲೆ 5 ಮಾರ್ಕ್ಸಿಂದ ಫೇಲ್ ಆಗ್ಯಾನ. ಅಂದ್ರೆ ಫೇಲ್ ಅಂತ ಬಂದಾಗ ಈ ಎರಡು ನಂಬರಿನ ಡಿಫ್ರೆನ್ಸ್ ಹೋಗ್ಬೇಕು. ಅಂದ್ರೆ ಎಷ್ಟಾಗುತ್ತೆ 20 ಬರ್ತೈತಿ. ಈ 25% ವ್ಯಾಲ್ಯೂ ಏನಾಗುತ್ತೆ 20 ಆಗುತ್ತೆ. ನಮ್ಗೆ ಯಾವಾಗ ಇದು ಎಷ್ಟು ಇರ್ತೈತಿ 100% ಇರ್ತೈತಿ. ಅಂದ್ರೆ ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 100% ಆಗುತ್ತೆ. ಇದಕ್ಕೂ ಇಂಟು 4 ಮಾಡಿದ್ರೆ ಎಷ್ಟಾಗುತ್ತೆ 80 ಆಗುತ್ತೆ. ನಮಗೇನು ಕೇಳ್ಯಾರ ಗರಿಷ್ಠ ಅಂಕಗಳು ಎಷ್ಟು ಅಂತ ಕೇಳ್ಯಾರ, ಎಷ್ಟೈತಿ 80 ಐತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ವೈ ಮತ್ತು ಜೆಡ್ ಎಂಬ 3 ಸಂಖ್ಯೆಗಳ ಸರಾಸರಿ 54 ಆಗೈತಿ. ಅಂದ್ರೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಎಷ್ಟಾಗತ್ತೆ ಇದು 54 × 3 ಮಾಡಿದ್ರೆ ಟೋಟಲ್ 162 ಆಗುತ್ತೆ. ಎಕ್ಸ್ನ ಬೆಲೆಯು ವೈ ಮತ್ತು ಜೆಡ್ನ ಸರಾಸರಿಗಿಂತ 10 ಹೆಚ್ಚಾಗೈತೆ ಅಂತ ಕೊಟ್ಟರೆ ಅಂದ್ರೆ ಎಕ್ಸ್ = ಏನಾಗುತ್ತೆ ವೈ ಮತ್ತು ಜೆಡ್ನ ಸರಾಸರಿಗಿಂತ ಏನಾಗುತ್ತೆ ಜೆಡ್ /2 + 10 ಜಾಸ್ತಿ ಐತಿ 10. ಆಮೇಲೆ ವೈನ ಬೆಲೆಯು ವೈ ಮತ್ತು ಜೆಡ್ನ ಸರಾಸರಿಗಿಂತ 12 ಹೆಚ್ಚಾಗಿದ್ರೆ ಎಕ್ಸ್ ಮತ್ತು ಜೆಡ್ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಇದು ಏನಾಗುತ್ತೆ LCM 2 ಆಗುತ್ತೆ. ಅಂದ್ರೆ ವೈ ಪ್ಲಸ್ ಜೆಡ್ ಪ್ಲಸ್ 20/2 ಆಗುತ್ತೆ. ಈ 2 ಆ ಸೈಡ್ ಅಂದ್ರೆ ಏನಾಗುತ್ತೆ 2x = ವೈ ಪ್ಲಸ್ ಜೆಡ್ ಪ್ಲಸ್ 20 ಆಗುತ್ತೆ. ಇದೇನಂತ ತೊಗೊತೀನಿ ನಾನು ಇಕ್ವೇಶನ್ 1 ಅಂತ ತೊಗೊತೀನಿ. ಆಮೇಲೆ ವೈ ಬೆಲೆ ಕೊಟ್ಟನು. ವೈ ಬೆಲೆ ಏನಂತ ಕೊಟ್ರೆ ವೈ ಮತ್ತು ಜೆಡ್ ಸರಾಸರಿಕಿನ 12 ಜಾಸ್ತಿ ಅಂತ ಕೊಟ್ಟನ. ಏನಾಗುತ್ತೆ ಇದು ವೈ ಪ್ಲಸ್ ಜೆಡ್ ಪ್ಲಸ್ 24/2 ಆಗುತ್ತೆ. ಅಂದ್ರೆ ಇದು 2y = ವೈ ಪ್ಲಸ್ ಜೆಡ್ ಪ್ಲಸ್ 24 ಆಯ್ತು. ಈ ವೈ ಆ ಸೈಡ್ ಹೋದ್ರೆ ಏನಾಗುತ್ತೆ ವೈ = ಜೆಡ್ ಪ್ಲಸ್ 24 ವೈ ವ್ಯಾಲ್ಯೂ ಬಂತು. ಈ ವೈ ವ್ಯಾಲ್ಯೂನ ಇದು ಇಕ್ವೇಶನ್ ಆಗುತ್ತೆ 2 ಅಂತ ತೊಗೊತೀನಿ. ಈ ವೈ ವ್ಯಾಲ್ಯೂನ ಈ ಇಕ್ವೇಶನ್ 1 ಹಾಕೊಂಡಿಲ್ಲ ಏನಾಗುತ್ತೆ ಇದು 2x = ಜೆಡ್ ಪ್ಲಸ್ 24 ಪ್ಲಸ್ ಜೆಡ್ ಪ್ಲಸ್ 20 ಆಗುತ್ತೆ. ಇಲ್ಲಿ ಏನಾಗುತ್ತೆ 2 ಜೆಡ್ ಇಲ್ಲೇ ಆಮೇಲೆ ಇಲ್ಲಿ ಸೈಡ್ ಬರಿತೀನಿ ನೋಡ್ರಿ. ಇದನ್ನು ಎಷ್ಟಾಗುತ್ತೆ ಇದು 2 ಜೆಡ್ ಇಲ್ಲಿ 2x ಐತಿ = 2 ಜೆಡ್ ಪ್ಲಸ್ 44 ಆಗುತ್ತೆ. 2 ಜೆಡ್ ಆ ಸೈಡ್ ಹೋದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. 2x ಮೈನಸ್ 2 ಜೆಡ್ = 44 ಆಗುತ್ತೆ. ಎಕ್ಸ್ ಮೈನಸ್ ಜೆಡ್ = ಏನು ಬರ್ತೈತಿ 22 ಆಗುತ್ತೆ. ಅಂದ್ರೆ ನಡುವಿನ ವ್ಯತ್ಯಾಸ ಎಷ್ಟಾಯ್ತು 22. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 72,000 ರೂಪಾಯಿಗಳನ್ನು ಅಸಲು ಮೊತ್ತಕ್ಕೆ ವರ್ಷಕ್ಕೆ 16% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಆಗುವ ಚಕ್ರ ಬಡ್ಡಿ ವಾರ್ಷಿಕ ಯೋಜನೆ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ರೇಟ್ ಎಷ್ಟು ಕೊಟ್ಟಾನ 16% ಕೊಟ್ಟಾನ. ಇದು ಫ್ರಾಕ್ಷನ್ ತೊಗೊಂತೀನಿ 16/100 ಏನಾಗುತ್ತೆ ಇದು 4/25 ಆಗುತ್ತೆ. ಅಂದ್ರೆ ಪ್ರಿನ್ಸಿಪಲ್ ಟು ಅಮೌಂಟ್ ಏನು ಮಾಡ್ತೀನಿ ಇದು 25 ಪ್ರಿನ್ಸಿಪಲ್ ಆಗಿದ್ರೆ ಅಮೌಂಟ್ 29 ಆಗುತ್ತೆ. 3 ವರ್ಷ ಕೊಟ್ಟನಂದ್ರೆ ಇದ್ರ ಕ್ಯೂಬ್ ಮಾಡೋಣ. ಇಲ್ಲಿ ಕ್ಯೂಬ್ ಮಾಡಿದ್ರೆ ಎಷ್ಟಾಗುತ್ತೆ 25 ಕ್ಯೂಬ್ 15,625 ಆಗುತ್ತೆ. 29 ಕ್ಯೂಬ್ ಎಷ್ಟಾಗುತ್ತೆ 24,389 ಆಗುತ್ತೆ. ಇವೆರಡು ನಡುಬರ್ಕಿನ ಡಿಫ್ರೆನ್ಸ್ ಏನಾಗಿರ್ತೈತಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ತೈತಿ. ಎಷ್ಟು 8,764 ಅಂತಂದು ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಾನೆ ಎಷ್ಟು 72,000. ಇದಕ್ಕೆ ಎಷ್ಟಾಗೈತಿ ಇಂಟು 4.608 ಆಗೈತಿ. ಇಲ್ಲಿ ಇಂಟು 4.608 ಕಾಂಪೌಂಡ್ ಇಂಟ್ರೆಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 40,384.51 ರೂಪಾಯಿ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ತೈತಿ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲ ಫಾರ್ಮುಲಾ ಯೂಸ್ ಮಾಡಿರಿ. ಅಮೌಂಟ್ =
ಪ್ರಿನ್ಸಿಪಲ್ ಇಂಟು 1 ಪ್ಲಸ್ ಆರ್ ಡಿವೈಡ್ ಬೈ 100 ರೆಷ್ಟು ಟಿ ಅಂತಂದು ಇಲ್ಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ 72,000 ಕೊಟ್ಟಾನ 1 ಪ್ಲಸ್ ಆರ್ 16 ಡಿವೈಡ್ ಬೈ 100 ರೆಷ್ಟು ಟಿ 3 ವರ್ಷ ಕೊಟ್ಟಾನ ಇದೇನಾಗುತ್ತೆ 72,116 ಡಿವೈಡ್ ಬೈ 100 ರೆಷ್ಟು ಕ್ಯೂ ಮಾಡ್ರಿ ಈ ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಅಮೌಂಟ್ ಬರ್ತೈತಿ ಕಾಂಪೌಂಡ್ ಇಂಟ್ರೆಸ್ಟ್ ಏನಿರ್ತೈತಿ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಮಾಡಿದ್ರೆ ಬರ್ತೈತಿ ಒಂದು ನಿರ್ದಿಷ್ಟ ದೂರವನ್ನು ನಿರ್ದಿಷ್ಟ ವೇಗದಲ್ಲಿ ಕ್ರಮಿಸಲಾಗುತ್ತೆ ಈ ದೂರದ 2ರಷ್ಟು ದೂರವನ್ನು 6 ಪಟ್ಟು ಸಮಯದಲ್ಲಿ ಕ್ರಮಿಸಿದರೆ ಆ ಎರಡು ವೇಗಗಳ ನಡುವಿನ ಅನುಪಾತ ಕಂಡುಹಿಡ್ರಿ ಅಂತ ಕೇಳಿರಲಿ ನೋಡ್ರಿ ಮೊದಲಾಗ ಡಿಸ್ಟೆನ್ಸ್ ಡಿ ಅಂತ ತೊಗೊಂಡಿರ್ತೀನಿ ಅದಕ್ಕೆ ಟೈಮ್ ತೆಗೆದುಕೊಳ್ಳೋದು ಎಷ್ಟು ಅಂದ್ರೆ ಟಿ ಅಂತ ತೊಗೊಂತೀನಿ ಆಮೇಲೆ ಡಿಸ್ಟೆನ್ಸ್ 2 ಪಟ್ಟು ಆಗುತ್ತೆ ಅಂತ ಕೊಟ್ಟರೆ ಅಂದ್ರೆ 2 ಪಟ್ಟು 2D ಆಗುತ್ತೆ ಟೈಮ್ ಏನಾಗುತ್ತೆ 6 ಪಟ್ಟು ಅಂದ್ರೆ 6T ಆಗುತ್ತೆ ಆದ್ರೆ ನಮಗೇನಕಿನ ವೇಗಗಳ ನಡುವಿನ ಅನುಪಾತ ಕೇಳಾರ ಸ್ಪೀಡ್ ಏನಾಗಿರ್ತೈತಿ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಆಗಿರ್ತೈತಿ ಇಲ್ಲಿ ಮೊದಲಕ್ಕೆ ಎಷ್ಟೈತಿ ಡಿ ಬೈ ಟಿ ಐತಿ ಆಮೇಲೆ ರೇಷಿಯೋ 2D ಬೈ 6T ಆಗೈತಿ ಇಲ್ಲಿ ನೋಡ್ರಿ ಡಿ ಕ್ಯಾನ್ಸಲ್ ಟಿ ಕ್ಯಾನ್ಸಲ್ 2 ಒಂದೇ 2 3 ಆತಂದ್ರೆ ಇಲ್ಲಿ ಏನಾಗುತ್ತೆ 1:1/3 ಆತಂದ್ರೆ 3:1 ಏನಾಗಿರ್ತೈತಿ ಸ್ಪೀಡ್ ರೇಷಿಯೋ ಆಗಿರ್ತೈತಿ ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಪಿ ನ ಬೆಲೆಯು ಕ್ಯೂ ಗಿಂತ 15% ಕಡಿಮೆ ಇದ್ದರೆ ಆಗ ಕ್ಯೂ ನ ಬೆಲೆಯು ಪಿ ಗಿಂತ ಎಷ್ಟು ಪ್ರತಿಶತ ಹೆಚ್ಚಾಗಿರ್ತದೆ ಅಂತ ಕೇಳಿರಲಿ ನೋಡ್ರಿ ಪಿ ಕ್ಯೂ ಇಲ್ಲಿ ಕ್ಯೂ 100 ಇತ್ತಂದ್ರೆ ಕ್ಯೂ ಪಿ ಗಿನ 15% ಕಡಿಮೆ ಅಂದ್ರೆ 85 ಆಗುತ್ತೆ ಅಂದ್ರೆ ಎಷ್ಟು ಜಾಸ್ತಿ ಆಗ್ತದೆ 15 ಜಾಸ್ತಿ ಆಗುತ್ತೆ ಅಂದ್ರೆ 15 ಡಿವೈಡೆಡ್ ಬೈ 85 ಇಂಟು 100 ಮಾಡಿದ್ರೆ ಎಷ್ಟಾಗತ್ತಿದೆ 17.64% ಏನಾಗಿರ್ತೈತಿ ಇದು ಕ್ಯೂ ಪಿ ಗಿನ ಜಾಸ್ತಿ ಇರ್ತೈತಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಪಂಕಜ್ 2 ಬೈಕ್ಗಳನ್ನು ಖರೀದಿಸ್ತಾನೆ ಮೊದಲನೇದನ್ನ 24,000 ಮತ್ತು ಎರಡನೇದನ್ನ 20,000 ಅಂತಂದ್ರೆ ಅಂದ್ರೆ ಕಾಸ್ಟ್ ಪ್ರೈಸ್ ಒಂದೇದು ಎಷ್ಟೈತಿ 24,000 ರೂಪಾಯಿ ಐತಿ ಕಾಸ್ಟ್ ಪ್ರೈಸ್ ಎರಡನೇದು ಎಷ್ಟೈತಿ 20,000 ರೂಪಾಯಿ ಐತಿ ಆಮೇಲೆ ನೋಡ್ರಿ ಅವನು 2 ಬೈಕ್ಗಳನ್ನು ಮಾರಾಟ ಮಾಡ್ತಾನೆ ಮೊದಲನೇದನ್ನ 20% ಲಾಭದಲ್ಲಿ ಮತ್ತು ಎರಡನೇದನ್ನ 30% ನಷ್ಟದಲ್ಲಿ ಹಾಗಾದ್ರೆ ಒಟ್ಟಾರೆ ಲಾಭ ಅಥವಾ ನಷ್ಟ ಎಷ್ಟು ಅಂತ ಕೇಳಿರಲಿ ನೋಡಿ ಒಂದೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 24,000 20% ಪ್ರಾಫಿಟ್ ಅನ್ನು 120 ಡಿವೈಡ್ ಬೈ 100 ಮಾಡಿದ್ರೆ 0 ಕ್ಯಾನ್ಸಲ್ ಆಗುತ್ತೆ ಇದೆಷ್ಟಾಗುತ್ತೆ ಒಂದೇ ಸೆಲ್ಲಿಂಗ್ ಪ್ರೈಸ್ 28,800 ರೂಪಾಯಿ ಆಗುತ್ತೆ ಎರಡನೇ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 20,000 30% ಲಾಸ್ ನೇಮರ್ ಅಂದ್ರೆ 70 ಡಿವೈಡ್ ಬೈ 100 ಆಗುತ್ತೆ ಅಂದ್ರೆ ಇದೆಷ್ಟಾಗುತ್ತೆ 14,000 ಎರಡನೇ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಇಲ್ಲಿ 28,800 ಪ್ಲಸ್ 14,000 ಮಾಡಿದ್ರೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ 42,800 ಆಗಿರ್ತೈತಿ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗಿರ್ತೈತಿ 24,000 ಪ್ಲಸ್ 20,000 ಮಾಡಿದ್ರೆ 44,000 ಆಗಿರ್ತೈತಿ ಇಲ್ಲಿ ಏನಾಗುತ್ತೆ ಲಾಸ್ ಆಗುತ್ತೆ ನಮಗೆ ಎಷ್ಟು ಲಾಸ್ ಆಗುತ್ತೆ ಇಲ್ಲಿ 1,200 ರೂಪಾಯಿ ಏನಾಗುತ್ತೆ ಲಾಸ್ ಆಗುತ್ತೆ ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಅವಿನಾಶ್ ಬಿಪಿನ್ಗಿಂತ 11 ಪಟ್ಟು ವೇಗವಾಗಿ ಯಂತ್ರವನ್ನು ತಯಾರಿಸಬಲ್ಲನು ಮತ್ತು ಬಿಪಿನ್ಗಿಂತ 100 ದಿನಗಳು ಕಡಿಮೆ ಸಮಯ ತೆಗೆದುಕೊಳ್ಳುತ್ತಾನೆ ಅವಿನಾಶ್ ಮತ್ತು ಬಿಪಿನ್ ಪ್ರತ್ಯೇಕವಾಗಿ ಯಂತ್ರವನ್ನು ಎಷ್ಟು ದಿನಗಳಲ್ಲಿ ತಯಾರಿಸಬಹುದು ಅಂತ ಕೇಳಿರಲಿ ನೋಡ್ರಿ ಅವಿನಾಶ್ ಮತ್ತು ಬಿಪಿನ್ ಎಫಿಷಿಯನ್ಸಿ ಏನಾಗುತ್ತೆ ಇಲ್ಲಿ ಇವ 11 ಪಟ್ಟು ಸ್ಪೀಡ್ ಅದನ್ನು ಬಿಕಿನ ಅಂದ್ರೆ 11:1 ಎಫಿಷಿಯನ್ಸಿ ಆಯ್ತು ಟೈಮ್ ರೇಷಿಯೋ ಏನಾಗಿರ್ತೈತಿ ಇದರದ್ದು ರಿವರ್ಸ್ ಆಗೈತಿ 1:11 ಎಷ್ಟು ದಿವಸ ಡಿಫ್ರೆನ್ಸ್ ಬಂತು ಇಲ್ಲಿ 10 ಈ 10ರ ವ್ಯಾಲ್ಯೂ ಕೊಟ್ಟಾನೆ ಎಷ್ಟು ಇಲ್ಲಿ 100 ದಿವಸ ಅಂದ್ರೆ 100 ದಿನ ಕಡಿಮೆ ತೊಗೊಂತಾನ ಅಂತಂದ್ರೆ ಅಂದ್ರೆ 1ರ ವ್ಯಾಲ್ಯೂ ಎಷ್ಟು ಆಯ್ತು ಇಲ್ಲಿ 10 ಆಯ್ತು ಹಂಗಾರೆ ಅವಿನಾಶನ್ ರೇಷಿಯೋ ಎಷ್ಟೈತಿ 1 ಐತಿ 1 × 10 ಮಾಡಿದ್ರೆ ಒಂದು ಎಷ್ಟು 10 ದಿನ ತೊಗೊಂತಾನ ಬಿಪಿನ್ ರೇಷಿಯೋ 11 ಐತಿ 11 × 10 ದಿನ ಮಾಡಿದ್ರೆ 110 ದಿನ ಇವತ್ತು ಬಿಪಿನ್ ತೊಗೊಂತಾನ ಅಂದ್ರೆ ಆಪ್ಷನ್ ಇಲ್ಲಿ ಈ ಕರೆಕ್ಟ್ ಆನ್ಸರ್ ಆಗುತ್ತೆ